ಓಂ ನಮಃ ಶಿವಾಯ. ಇವತ್ತಿನ ವಿಷಯವೇನೆಂದರೆ ಜೂನ್ 21 ಯೋಗ ಡೇ ಬರ್ತಾ ಇದೆ. ಅದಕ್ಕೆ ಯೋಗ ಡೇ ಇಂಡ್ಯಾದಲ್ಲಿ ಹೆಂಗೆ ನಡೆಯುತ್ತೆ ಅಂದರೆ ಅವತ್ತು ಮಾತ್ರ ಯೋಗ ಡೇ ಇರುತ್ತೆ. ಎಲ್ಲರೂ ಯೋಗಕ್ಕೆ ಅಟೆಂಡ್ ಆಗೋದು, ಆಮೇಲೆ ಪರ್ಚೇಸ್ ರೆಡಿ ಮಾಡ್ತಾರೆ. ಮ್ಯಾಟ್ ತೊಗೊಳ್ಳೋದು, ಒಳ್ಳೆ ಬಟ್ಟೆ ತೊಗೊಳ್ಳೋದು, ಯೋಗಕ್ಕೆ ಸಂಬಂಧಪಟ್ಟಂಗೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು 10,000-20,000 ಖರ್ಚು ಮಾಡ್ತಾರೆ ಒಂದು ದಿನಕ್ಕೆ ಯೋಗಕ್ಕೋಸ್ಕರ. ತುಂಬ ಜನ ಎಲ್ಲಿರ್ತಾರೆ ಅಲ್ಲಿ ಹೋಗಿ ಯೋಗ ಡೇನ ಸೆಲೆಬ್ರೇಟ್ ಮಾಡಿ ಅವರು ಜೊತೆಗೆ ಭಾಗವಹಿಸಿ ಒಳ್ಳೆ ವಿಡಿಯೋಗಳನ್ನು ಮಾಡಿಕೊಂಡು ಫೋಟೋಗಳನ್ನು ತೆಗೆದುಕೊಂಡು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಲಿಕ್ಕೆ, ರೀಲ್ಸಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಯೋಗ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಯೋಗ ಡೇ ಮುಗಿದ ತಕ್ಷಣವೇ ಏನು ಮಾಡ್ತಾರೆ, ಎಲ್ಲವನ್ನೂ ಕಟ್ಟಿ ಬ್ಯೂರೋದಲ್ಲಿ ಇಟ್ಬಿಡೋದು. ಅಲ್ಲಿಗೆ ಮುಗೀತು. ಮುಂದಿನ ವರ್ಷಕ್ಕೆ ಮತ್ತೆ ಅದನ್ನು ಏನು ಮಾಡ್ತಾರೆ, ಓಪನ್ ಮಾಡ್ತಾರೆ. ಅದು ಹಳೇದಾಗಿದ್ದರೆ ಮತ್ತೊಂದು 10,000-20,000 ಖರ್ಚು ಮಾಡಿ ಹೊಸದು ತೊಗೊತಾರೆ. ಈ ಥರ ಯೋಗ ಸೆಲೆಬ್ರೇಷನ್ನು ನಮ್ಮ ಇಂಡ್ಯಾದಲ್ಲಿ, ಭಾರತದಲ್ಲಿ ನಡೆಯುತ್ತೆ. ದುರ್ದೈವ ಏನಂದರೆ ಪ್ರತಿನಿತ್ಯ ಯಾರೂ ಯೋಗ ಮಾಡಲ್ಲ. ಯೋಗ ಡೇ ಬಂತ ಒಂದಿನ ಮೋದಿಯವರು ಹೇಳಿದ್ದಾರೆ ಅಂಥೇಳಿ ಹುಯ್ ಅಂತ ಎಲ್ಲರೂ ಯೋಗ ಡೇನ ಆಚರಣೆ ಮಾಡೋದು. ಯಾಕಂತಂದ್ರೆ ಎಲ್ಲ ಕಡೆ ಫ್ರೀ ಇರುತ್ತೆ. ಅದೇ ಒಂದಿನ ಫ್ರೀ ಸಿಕ್ಕರೆ ಸಾಕು ನಮ್ಮ ಜನರಿಗೆ ಹೋಗಿ ಯೋಗ ಮಾಡಿ ಅಥವಾ ಫೋಟೋ ತೊಗೊಂಡು, ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಫೋಟೋ ರೀಲ್ಸು ವಿಡಿಯೋಸ್ ಮಾತ್ರ ಚೆನ್ನಾಗಿ ಮಾಡ್ಕೊಂಡು ಬರ್ತಾರೆ ವ್ಯೂಸ್ಗೋಸ್ಕರ. ಒಂದು ದಿನ, ಕೇವಲ ಒಂದು ದಿನಕ್ಕೆ ಮಾತ್ರ ಯೋಗ ಸೀಮಿತವಾಗಿರಬಾರ್ದು. ಅದು ಯೋಗ ಡೇ ಅಂದರೆ ಅಲ್ಲಿಂದ ನಿಮ್ಮ ಪ್ರಾರಂಭ ಅದು. ಹಾಗಾಗಿ ಎಲ್ಲರೂ ಪ್ರತಿನಿತ್ಯ ಯೋಗಾಭ್ಯಾಸ ಮಾಡಬೇಕು. ಆರೋಗ್ಯ ವೃದ್ಧಿ ಆಗಲಿಕ್ಕೆ, ಸುಖ ಸಂತೋಷ ಸಿಗಲಿಕ್ಕೆ, ನೆಮ್ಮದಿ ಸಿಗಲಿಕ್ಕೆ, ದುಃಖದಿಂದ ಮುಕ್ತಿ ಹೊಂದಲಿಕ್ಕೆ ಒಂದೇ ಒಂದು ಮಾರ್ಗ, ಅದು ಯೋಗ ಮಾರ್ಗ. ಹಾಗಾಗಿ ಎಲ್ಲರೂ ಯೋಗ ಮಾಡಿ ನಿರೋಗಿಗಳಾಗಿ ಅಂತ ಹೇಳ್ಕೊತೀನಿ. ಕೇವಲ ಯೋಗ ಡೇಗೆ ಮಾತ್ರ ಸೀಮಿತವಾಗಿರಬಾರ್ದು ಅನ್ನೋದೇ ನನ್ನ ತಾತ್ಪರ್ಯ. ಓಂ ನಮಃ ಶಿವಾಯ.